ಗಜೇಂದ್ರಗಡ ಪಟ್ಟಣದ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಇನ್ನು ಪುನೀತ್ ರಾಜ್ಕುಮಾರ್ ಡ್ಯಾನ್ಸ್ ಅಕಾಡೆಮಿಯ ಮಕ್ಕಳಿಗೆ ಪೆನ್ನು ಪುಸ್ತಕ ವಿತರಣೆ ಮಾಡಲಾಯಿತು. ಪಾರ್ಥ ಕೆಂಗೆ ನಿನ್ನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರಿ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಪರಮಪತಿ ಇತ್ತನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಮುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲ ಹೊತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಥವಾ ನನ್ನಿಂದಲೇ ಮಣ್ಣಾಗಲಿ. ಮದಾಂತ ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಂಬಿದ ಮೂರ್ಖ. ಸುರಲೋಕಕ್ಕೆ ಸೋಪಾಲು ಕಟ್ಟಿ ಮತ್ಸ್ಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿವಾಹ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರದೋಳ್ ಆರ್ಜಿಸಿ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಈ ವೇಳೆ ಎಸ್ಎನ್ ವಾಹಿನಿಯೊಂದಿಗೆ ಮಾತನಾಡಿದರು. ರಾಜ್ಕುಮಾರ ಅಭಿಮಾನ ಬಳಗದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಅಣ್ಣತಮ್ಮರಿಗೆ, ತಾಯಿ ತಂದರಿಗೆ, ಈ ಕಮಿಟಿಯ ಅಧ್ಯಕ್ಷರಿಗೂ ಸದಸ್ಯರಿಗೂ ಎಲ್ಲರಿಂದ ನಮಸ್ಕಾರ ಹೇಳುತ್ತಾ, ಇವತ್ತು ಈ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ, ಹೋದ ತಿಂಗಳ 24ನೇ ತಾರೀಕಿಗೆ ಉಚಿತ ಕರಾಟೆಯನ್ನು ಉಚಿತ ಒಂದು ತಿಂಗಳ ನಾವು ಕೊಡ್ತೀವಿ ಅಂತೇಳಿ ಈ ಕಮಿಟಿಯ ಅಧ್ಯಕ್ಷರು ಸಂಗಪ್ಪ ಯಲಬಂಜಿಯವರು ಹೇಳಿದರು. ಅದೇ ಪ್ರಕಾರ ಸತತವಾಗಿ 30 ದಿವಸ ಉಚಿತವಾಗಿ ಕಾರ್ಯಕ್ರಮ ಕೊಟ್ಟಂತ ಅವರಿಗೆ ವೈಯಕ್ತಿಕ ನಾನು ನಮಸ್ಕಾರ ಹೇಳುತ್ತಾ, ಇದು ರೊಕ್ಕಿಲ್ಲ ರೂಪಾಯಿ ಇಲ್ಲ. ಕರಾಟೆ ಅಂದ್ರೆ ಆರೋಗ್ಯಕ್ಕಾಗಿ ಒಳ್ಳೆತನ ಭಾವಿಸೋದು. ಯಾಕಂದ್ರೆ ಬೆಳಗಿನ ಜಾವದಲ್ಲಿ ಎಲ್ಲರೂ ಹೋಗ್ತಾರ, ವಾಕಿಂಗ್ ಹೋಗ್ತಾರ, ಜಾಗಿಂಗ್ ಹೋಗ್ತಾರ. ಇದು ಕರಾಟೆ ಅಂದ್ರ ತಮ್ಮ ಇದ್ದಂತ ಎಲ್ಲ ದೇಹಗಳನ್ನು ಒಳ್ಳೆ ರೀತಿ ಸುಧಾರಣೆ ಆಗುವಂತ ಕೆಲಸ ಇದು. ಆದ ಕಾರಣಕ್ಕ ರಾಜ್ಕುಮಾರ್ನ ಅಭಿಮಾನ ಬಳಗದ ವತಿಯಿಂದ ಇಂಥ ಕಾರ್ಯಕ್ರಮ ಇದು ಒಂದೇ ಅಲ್ಲ, ಹಲವಾರು ಕಾರ್ಯಕ್ರಮ ಮಾಡ್ತಾರ. ಅವರು ನೋಟ್ ಬುಕ್ ಅನ್ನು ಕೊಡ್ತಾರ, ಆಮೇಲೆ ಹುಡುಗರಿಗೆ ಪೆನ್ನನ್ನು ಕೊಡ್ತಾರ, ಕರಾಟೆಯನ್ನು ಕಾರ್ಯಕ್ರಮ ವಿತರಣೆ ಮಾಡ್ತಾರ. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಪ್ರತಿ ವರ್ಷ ಈ ರೀತಿ ಅವ್ರಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರ. ಆದ ಕಾರಣಕ್ಕ ಆ ಕಮಿಟಿಯವರಿಗೂ ಆ ಅಧ್ಯಕ್ಷರಿಗೂ ನಾನು ಮತ್ತೊಮ್ಮೆ ನಮಸ್ಕಾರ ಹೇಳಿ ಮುಂದಿನ ಕಾರ್ಯಕ್ರಮ ಅಧ್ಯಕ್ಷರು ನಡೆಸ್ಕೊಡ್ಬೇಕಂತೇಳಿ ನನ್ನ ಅಭಿಪ್ರಾಯ. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ 12 ವರ್ಷಗಳ ಸತತವಾಗಿ ಡಾಕ್ಟರ್ ರಾಜ್ಕುಮಾರ್ ವೇದ ಕರಾಟೆ ಅಧ್ಯಕ್ಷರಾದ ಡಾಕ್ಟರ್ ರಾಜ್ಕುಮಾರ್ ಅಧ್ಯಕ್ಷರಾದ ಶ್ರೀ ಸಂಗಪ್ಪ ಯಲಬುಂಜಿಗಿ ಇವರು ಸತತವಾಗಿ ನಮ್ಮ ಗಜೇಂದ್ರಗಡದಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿ ಒಂದು ವರ್ಷಕ್ಕೊಮ್ಮೆ ರಾಜ್ಕುಮಾರ್ ಹುಟ್ಟುಹಬ್ಬದ ಸಲುವಾಗಿ ಪ್ರತಿಯೊಂದು ಶಾಲೆಯಲ್ಲಿ 1 ತಿಂಗಳ ಉಚಿತ ಕ್ಲಾಸನ್ನು ಹೇಳಿಕೊಡುತ್ತಿದ್ದಾರೆ. ಯಾವುದೇ ಇದು ಫೆಸಿಲಿಟಿ ಇಲ್ಲದೆ ತಮ್ಮ ಒಂದು ಶ್ರಮಪಟ್ಟು ತಾವು ಕಷ್ಟಪಟ್ಟು
ತಮ್ಮ ಒಂದು ನಿರ್ದೇಶಕದಿಂದ ಮುಂದೆ ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದ್ದಾರೆ. ಇಂಥ ಒಂದು ಹೆಮ್ಮೆಯ ಪುತ್ರ ನಮ್ಮ ಗಜೇಂದ್ರಗಡದ ನಮ್ಮ ಸಂಗಪ್ಪ ಯಲ್ಮುಂಚವರು. ಎಷ್ಟು ಅವರು ಶ್ರಮ ಪಡ್ತಾರಂದ್ರೆ ಅವರಷ್ಟು ನಾವು ಶ್ರಮ ಪಡುವುದಿಲ್ಲ. ವಿದ್ಯಾರ್ಥಿಗಳು ತುಂಬಾ ಲಾಭ ಕೊಟ್ಟು ಇದು ಮಾಡ್ತಾರೆ. ನಾವು ಹೇಳ್ತಿರ್ತೀವಿ, ಯಾಕೆ ಅಷ್ಟೊಂದು ನೀವು ಟೆನ್ಷನ್ ತೋರಿ. ಒಂದು ಕಡೆ ಅವರು ಹೇಳ್ತಾ ಇಲ್ಲ ಶಾಲೆಯಲ್ಲಿ, 2 ಶಾಲೆಯಲ್ಲಿ ಹೇಳ್ತಾರೆ. ಮತ್ತೆ ಬೇಲೂರಿಗೆ ಹೋಗಿನೂ ಅವರು ಕ್ಲಾಸ್ ಮಾಡ್ತಾ ಇದ್ದಾರೆ. ಸ್ವತಃ ತಮ್ಮ ಪೆಟ್ರೋಲ್ ಖರ್ಚು ಹಾಕಿ ತಾವೇ ಸ್ವತಃ ಹೋಗಿ 45 ಕಿಲೋಮೀಟರ್ ಹೋಗಿ ಅಲ್ಲಿ ಶಾಲೆ ಹುಡುಗರಿಗೆ ಉಚಿತವಾಗಿ ಕಲಿಸಿ ಬರುತ್ತಿದ್ದಾರೆ. 3 ಕಡೆ ಅವರು ಈ 1 ತಿಂಗಳ ಕಾಲ ಉಚಿತವಾಗಿ ಕಲಿಸುತ್ತಿದ್ದಾರೆ. ದೊಡ್ಡ ಹೆಮ್ಮೆ ನಮಗೆ ಪುತ್ರ ಅವರು. ನಾವು ಎಷ್ಟು ನೆನೆಸಿದ್ರು ಸಾಲದು. ಅಣ್ಣವರ ಒಂದು ಶಕ್ತಿ ಅವರಲ್ಲಿ ಅಡಗಿದೆ ಅಂದ್ಕೊಳ್ತೀನಿ ನಾನು. ಅಷ್ಟು ಮಾತ್ರ ಹೇಳಬಲ್ಲೆ. ನಾವೆಲ್ಲ ಬರೇ ಮಾಡ್ತೀವಿ, ಹೋಗ್ತೀವಿ, ಹೋಗ್ಬಿಡ್ತೀವಿ ಮನೆಗೆ. ಅವರು ನಿರಂತರವಾಗಿ ತಮ್ಮ ಶ್ರಮ ಪಟ್ಟು ತಮ್ಮ ಕಾಲಿಗೆ ಪೆಟ್ಟು ಬಿದ್ದರು ತಾವು ಶ್ರಮ ಪಟ್ಟು ಹೋಗಿ ಕಲಿಸಿ ಬಂದಿದ್ದಾರೆ. ಅದು ನಾವು ಹೆಮ್ಮೆ. ನಮಗೆ ತುಂಬಾ ಇವರು ಆಯುಷು ಇನ್ನೂ ಹೆಚ್ಚಿಗೆ ನಮಗೆ ಶಕ್ತಿ ಕೊಡಲಿ ಅಂತ ಆಶಿಸುತ್ತೇನೆ. 24 ಅಂದರೆ ಒಂದು ಕರ್ನಾಟಕಕ್ಕೆ ಒಂದು ಹಬ್ಬದ ವಾತಾವರಣ ಅಂದ್ರೆ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದಪ್ಪ ಅಂದ್ರೆ ನಮಗೆ ಒಂದು ಏನೋ ಒಂದು ಸಂತೋಷ. ಏನು ಸಂತೋಷಪ್ಪ ಅಂದ್ರೆ ನಾಡು ನುಡಿಗಾಗಿ ತಮ್ಮ ಯಾವುದೂ ಲೆಕ್ಕ ಮಾಡ್ಲಾರ್ದಂಗೆ ಅವರು ಹಗಲು ಇರುಳನ್ನು ದುಡಿದಂಥ ವ್ಯಕ್ತಿ ಅಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ನಾಡು ನುಡಿ ಸಲುವಾಗಿ ಅವರು ಶ್ರಮ ಪಟ್ಟಿದ್ದಾರೆ. ಹಾಗೆ ಯಾವುದೇ ಒಂದು ವಿಷಯ ಆಗಲಿ, ಗೋಕಾಕ್ ಚಳವಳಿ ಆಗಲಿ, ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಬಡ ಜನರು ಯಾರು ಬಂದ್ರು ಅವ್ರಿಗೊಂದು ಏನಾರ ಇಲ್ಲ ನಮ್ಮ ರಂಗಮಂದಿರ ಕಟ್ಟಿಸ್ಬೇಕು, ಕಲ್ಯಾಣ ಮಂಟಪ ಕಟ್ಟಿಸ್ಬೇಕಂದ್ರ ಅಲ್ಲೇ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಕೈ ತುಂಬ ಹಣವನ್ನು ಬರುವಂಗ ಮಾಡಿ ಅವರಿಗೆ ಸಹಾಯ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ನೇತ್ರದಾನ ಕಾರ್ಯಕ್ರಮ ಸಲುವಾಗಿ ಅವರು ಹೆಚ್ಚಿನ ಒತ್ತು ಕೊಟ್ಟಿದ್ರು. ಆ ನೇತ್ರದಾನ ಕಾರ್ಯಕ್ರಮ ನಾವು ಗಜೇಂದ್ರಗಡದಲ್ಲಿ ಮಾಡಿದ್ದೀವಿ. ಈ ಗಜೇಂದ್ರಗಡದಲ್ಲಿ ನೇತ್ರದಾನ ಕಾರ್ಯಕ್ರಮ ಕೂಡ ಮಾಡಿದ್ದೀವಿ. ಹಾಗೂ ಇಲ್ಲಿ ಪ್ರತಿ ವರ್ಷವೂ 1 ತಿಂಗಳ ಉಚಿತ ಕರಾಟೆ ತರಬೇತಿಯನ್ನು ನೀಡುತ್ತಿದ್ದೇವೆ. ಇದೇ ರೀತಿ ನಿಮ್ಮ ಎಲ್ಲರೂ ಗಜೇಂದ್ರಗಡದ ನಮ್ಮೆಲ್ಲರಿಗೆ ಕನ್ನೆಲುಬಾಗಿ ನಿಂತಂತ ನಮ್ಮ ಅಧ್ಯಕ್ಷರಾದ ಸಾಗರ್ ಅವರಿಗೆ ಹಾಗೂ ಶಂಕರ್ ಅವರಿಗೆ, ನಮ್ಮ ಗುಂಡೆ ಅವರು ಗ್ವಾಗೇರಿಯಿಂದ ಬಂದಂತವರು, ನಮ್ಮ ಅಕ್ಕಂದಿರು ಹಾಗೂ ನಮ್ಮ ಮುದ್ದು ಮಕ್ಕಳು ಇಲ್ಲೆಲ್ಲ ಸ್ಕೂಲಿಗೆ ಬಂದಿರ್ತಾರೆ. ಅವರಿಗೆಲ್ಲರಿಗೆ ನಮ್ಗೆ ಬೆನ್ನೆಲುಬಾಗಿ ನಿಂತವರು ಪ್ರತಿ 1 ತಿಂಗಳ ನಮಗೆ ಬೆನ್ನೆಲುಬು ನಿಂತಾಗಿ ನಮಗೆ ಶ್ರಮ ಪಟ್ಟಿದ್ದಾರೆ. ನಾವು ಹೇಳಿದಂಗೆ ಮಾಡಿ ಅವರು ನಮಗೆ ಒಂದು ಇದನ್ನ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ವಂದನೆಗಳನ್ನು ಹೇಳುತ್ತಾ ಡಾಕ್ಟರ್ ರಾಜ್ಕುಮಾರ್ಗೆ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಭಾರತ ರತ್ನ ಸಿಗಬೇಕೆಂದು ನಮ್ಮ ಹಾರೈಕೆ ಇದೆ. ಅದಕ್ಕೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಮುಂದಿನ ಸಲ. ನಮಸ್ಕಾರ. ಇಂದು ರಾಜ್ಕುಮಾರ್ ಪುಣ್ಯತಿಥಿ. ನಾವು ಇಲ್ಲಿ ಭಾಗವಹಿಸಿದ್ದೇವೆ. ರಾಜ್ಕುಮಾರನ್ನು ಸ್ಮರಿಸೋದಂದ್ರೆ ಬಹಳ ಒಂದು ಹಬ್ಬದ ಕೆಲಸ. ರಾಜ್ಕುಮಾರ್ ಅವ್ರು ಮಾಡಿದ ಚಿತ್ರ ಆಗ್ಲಿ, ಹಾಡಿದ ಹಾಡುಗಳಾಗ್ಲಿ ಇಂದಿಗೂ ಜನಜನಿತವಾಗಿದ್ದಾವೆ. ಪುಟ್ಟ ಮಕ್ಕಳಿಂದ ಹಿರಿಯರವರೆಗೂ ಎಲ್ಲರೂ ಅವರ ಹಾಡುಗಳನ್ನ ನೆನೆಸ್ಕೊಂತ ಇದ್ದಾರೆ. ಅವ್ರು ಮಾಡಿದ ಚಿತ್ರಗಳು, ಹಾಡಿದ ಹಾಡುಗಳು ಎಲ್ಲರಲ್ಲಿ ದೇಶಾಭಿಮಾನವನ್ನ, ಕನ್ನಡದ ಅಭಿಮಾನವನ್ನ ಹುಟ್ಟು ಹಾಕ್ತಾ ಇದೆ. ಅವ್ರು ಎಂದೆಂದಿಗೂ ಮರೆಯಲಾರದಂತ ವ್ಯಕ್ತಿ. ಅದಕ್ಕಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇವತ್ತು ಆಚರಿಸಿದಂತ ಈ ಹಬ್ಬದಲ್ಲಿ ಇಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ನಾನು ಭಾಗವಹಿಸಿದ್ದಕ್ಕಾಗಿ ನನ್ನ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಗ ಬಂಡಿ, ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಗ ಬಂಡಿ, ವಿಧಿಯೋಡಿಸುವ ಬಂಡಿ.